ಗುರು. ಗುರು ಎಂಬ ಪದವು ಎರಡು ಸಂಸ್ಕೃತ ಪದಗಳಾದ ಗು ಮತ್ತು ರುಗಳಿಂದ ಬಂದಿದೆ. ಗು ಎಂದರೆ ಕತ್ತಲೆ ಹಾಗೂ ರು ಎಂದರೆ ಹೋಗಲಾಡಿಸುವವನು. ಹೀಗಾಗಿ ಗುರು ಎಂದರೆ ಕತ್ತಲೆಯನ್ನು ಹೋಗಲಾಡಿಸುವವನು ಮತ್ತು ಜ್ಞಾನೋದಯವನ್ನು ನೀಡುವವನು. ಗುರು ಶ್ಲೋಕ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ಲೋಕದ ಅರ್ಥ: ಒಬ್ಬ ಶಿಕ್ಷಕನು ಬ್ರಹ್ಮ, ವಿಷ್ಣು ಮತ್ತು ಶಿವನ ಜೀವಂತ ಪ್ರತಿನಿಧಿ. ಒಬ್ಬ ಶಿಕ್ಷಕನು ಪರಮಾತ್ಮನ ಸಾಕಾರ. ಅಂತಹ ಶಿಕ್ಷಕನಿಗೆ ನಾನು ನಮಸ್ಕರಿಸುತ್ತೇನೆ. ಆಕರ್ಷಕ ಸಂಗತಿಗಳು. ಗುರು ಎಂಬುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಮಾರ್ಗದರ್ಶಕ. ಭಾರತೀಯ ಸಂಪ್ರದಾಯಗಳಲ್ಲಿ ಗುರು ಎಂದರೆ ಶಿಕ್ಷಕರಿಗಿಂತ ಹೆಚ್ಚು. ಗುರು ಎಂದರೆ ಶಿಷ್ಯನಿಗೆ ಅತ್ಯುನ್ನತ ಗೌರವ. ಗುರು ಎಂದರೆ ನಮ್ಮನ್ನು ಕತ್ತಲೆಯ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ಕರೆದೊಯ್ಯುವವನು. ಬೃಹಸ್ಪತಿ ದೇವತೆಗಳ ಗುರು, ಆದರೆ ಶುಕ್ರಾಚಾರ್ಯರು ರಾಕ್ಷಸರ ಗುರು. ಗುರುಪೂರ್ಣಿಮೆಯನ್ನು ಭಾರತ, ನೇಪಾಳ ಮತ್ತು ಭೂತಾನ್ನಲ್ಲಿ ಆಚರಿಸಲಾಗುತ್ತದೆ. ಇದನ್ನು ಎಲ್ಲ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದೆ.